ಸರ್ವಿಸ್ ರಸ್ತೆಗಾಗಿ ಗ್ರಾಮಸ್ಥರು ಬೀದಿಗಿಳಿದು ರೈಲ್ವೆ ಇಲಾಖೆಯ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿರುವಂತಹ ಘಟನೆ ಬೆಂಗಳೂರಿನ ಮಹದೇವಪುರ ಭಾಗದ ಹೂಡಿ ಸಮೀಪದ ಸಾದರಮಂಗಲ ಬಳಿ ನಡೆದಿದೆ. ಹೌದು, ಸಾದರಮಂಗಲ ಸಮೀಪ ಹೂಡಿಯಿಂದ ಸಂಪರ್ಕಿಸುವ ರಸ್ತೆಯಲ್ಲಿ ಹೊಸ ಟ್ರ್ಯಾಕ್ ಬರುತ್ತಿದ್ದು, ಟ್ರ್ಯಾಕ್ ಆಗಿ ಸರ್ವಿಸ್ ರಸ್ತೆಯನ್ನು ಮುಚ್ಚಲಾಗಿದೆ. ಇದರಿಂದ ಕೊಡಿಗೆಹಳ್ಳಿ ಮುಖಾಂತರ ಸುಮಾರು 7 ಕಿಲೋಮೀಟರ್ ದೂರ ಸಾಗಿ ಬರಬೇಕಾಗಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇವಲ 2 ಕಿಲೋಮೀಟರ್ ಇರುವ ಅಂತರ ಸಾಗಲು 7 ಕಿಲೋಮೀಟರ್ ಸುತ್ತು ಹಾಕಬೇಕಿದೆ. ಇದರಿಂದ ಸ್ಥಳೀಯರಿಗೆ ಸಾಕಷ್ಟು ತೊಂದರೆಗಳಾಗುತ್ತಿದ್ದು, ಬೆಳಗ್ಗೆ ಆಫೀಸ್ಗಳಿಗೆ ಹೋಗುವವರಿಗೆ ಹಾಗೂ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ವಿಪರೀತ ಸಮಸ್ಯೆಯಾಗಿದೆ. ಹಾಗಾಗಿ ಗ್ರಾಮಸ್ಥರು ರೈಲ್ವೆ ಇಲಾಖೆ ವಿರುದ್ಧ ರೊಚ್ಚಿಗೆದ್ದಿದ್ದು, ರಸ್ತೆಯಲ್ಲಿ ಕೂತು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮಾತನಾಡಿ, ಕೂಡಲೇ ನಮ್ಮ ಮನವಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು, ನಮಗೆ ಸರ್ವಿಸ್ ರಸ್ತೆಯನ್ನು ಕೊಡಬೇಕು, ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ದೊಡ್ಡ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹೂಡಿ ಮತ್ತು ಕಾಡುಗೋಡಿ ಮೇನ್ ರೋಡು ಅಂದರೆ ಸಾದರಮಂಗಲ ವಯ ಕುಮ್ಮೆನಗರ ಬೆಳ್ತೂರು ಟಚ್ ಆಗುತ್ತೆ. ಸುಮಾರು ದಿನಗಳಿಂದ ಸುಮಾರು 15 ವರ್ಷಗಳಿಂದ ರಸ್ತೆ ಕ್ಲೋಸ್ ಆಗಿದೆ. ಇಲ್ಲಿ ಕಾರಣ ಏನಂದರೆ, ಯಾವಾಗ ನೋಡಿದ್ರು ರೈಲ್ವೆ ಅವರು ನಮಗೆ ಅಬ್ಜೆಕ್ಷನ್ ಮಾಡೋದು, ಕ್ಲೋಸ್ ಮಾಡೋದು. ಹಾಗೆಯೇ ಈ GBA ಅವರು ಯಾವುದೇ ಕಾರಣಕ್ಕೂ ಯಾವ ಕೆಲಸ ಸರಿಯಾಗಿ ಮಾಡಲ್ಲ. ಕಾರಣ ಏನಂದರೆ, ಬರ್ತಾರೆ ಮಾಡ್ತೀವಿ ಅಂತ ಹೇಳ್ತಾರೆ, MLA ಬಂದ ಮಿನಿಸ್ಟರ್ ಬಂದು ಹೇಳ್ತಾರೆ, ಅದು ಕೆಲಸ ಮಾಡಿದ್ರೆ ಸುಮ್ಮನೆ ಹೋಗ್ಬಿಡ್ತಾರೆ. ಈ ದಿನ ನಮಗೆ ಇವತ್ತು ಬೆಳ್ತೂರಿಂದ, ಸೀಗಳ್ಳಿಯಿಂದ, ಕನ್ಮಂಗಲಿಂದ ಎಲ್ಲ ರೋಟರು ಹಿರೇವಡೆಗೆ ಬರಬೇಕಾಗಿತ್ತು. ಸುಮಾರು ವರ್ಷಗಳಿಂದ ಒಂದು 40 ವರ್ಷದಿಂದ ಏಕಿಷ್ಟಪ್ ಕಾಲದಾಗಿನ ಇಲ್ಲಿ ರೋಡ್ ಮಾಡಿದ್ರು ಒಂದು ಸಾರಿ. ಆ ಕಾಲದಾಗಿನ ಜಲ್ಲಿ ರೋಡು, ಅದನ್ನು ಕನ್ವರ್ಟ್ ಮಾಡಿ ಒಂದು ಟಾರ್ ಹಾಕಿ ಕೊಟ್ಟರು. ಆವತ್ತು ರೋಡ್ ಚೆನ್ನಾಗಿತ್ತು. ಅದು ಇವರು ರೈಲ್ವೆ ಈ ಥರ ಮಾಡ್ತಾರೆ ನಮ್ಗೆ ಗೊತ್ತಿರಲಿಲ್ಲ. ಈ ಜಮೀನು ರೈಲ್ವೆ ಎಣ್ಣೆ ಲೈನ್ ಯಾವ್ದು ಮಾಡ್ತಾ ಇದ್ದಾರೆ, ಅದು ಎಲ್ಲ ಸ್ವಂತ ಜಮೀನು, ಅದು ರೈಲ್ವೇದಲ್ಲ. ಅದು ನಾವೆಲ್ಲ ಜಮೀನು ಕೊಟ್ಟು ಮಾರಿ ಅವರಿಗೆ ಕಡಿಮೆ ದುಡ್ಡಿಗೆ ಕೊಟ್ಟಿರೋದು. ಆದರೆ ರೋಡ್ ಹಿಂಗೆ ಇರ್ತಂದು ನಾವು ತಿಳ್ಕೊಂಡ್ವಿ. ಅವ್ರು ದಿನ ಕಳೆದಂಗೆ ನಮಗೆ ಕಾಂಪೌಂಡ್ ಹಾಕಿದ್ರು, ರಸ್ತೆಯಲ್ಲೆಲ್ಲ ಮಾಡಿದ್ರು, ಜನಗಳಿಗೆ ತೊಂದರೆ ಕೊಟ್ಟರು. ಇವತ್ತು ನಮ್ಮೂರಲ್ಲಿ ಈ ರೋಡಿಂದ ಒಂದು ಕೆಲವು ತಿಂಗಳ ಹಿಂದ್ಗಡೆ 2-3 ಸತ್ತೋಗಿದ್ದಾರೆ ಆಂಬ್ಯುಲೆನ್ಸ್ ಬರ್ತಾರೆ. ಅದರಿಂದ ಅದನ್ನು ನೀವು ತಿಳ್ಕೊಂಡಿರ್ಬೇಕು. ಯಾಕಂದರೆ ಇದು ಸತ್ಯ ಗೊತ್ತಿರಲ್ಲ ಎಲ್ಲರಿಗೂ. ಜನಗಳು ಯಾವ ಊರಿಗೆ ಗೊತ್ತಿಲ್ಲ ಬಿಡೋಗೆ ಅಂತಾರೆ. ಸಾದರಮಂಗಲದಲ್ಲಿ ನಾನು ನೋಡಿದಾಗ ರಾಜಪ್ಪ ಅಂತ ಒಬ್ಬ ಆ ರೋಡಲ್ಲಿ ನಮ್ಮ ಒಂದು ಸಂದಲ್ಲಿ ಬಂದಾಗ ಉಸಿರು ಕಟ್ಟಿ ಸತ್ತೋದ್ರು ಅವರು, ರಾಜಪ್ಪ ಅಂತ. ಅದರಿಂದ ಸುಮಾರು ತೊಂದರೆಗಳಾಗಿದ್ದಾವೆ, ಆಕ್ಸಿಡೆಂಟ್ಲಾಗಿದ್ದಾವೆ, ಕಳ್ತನ ಆಗಿದೆ, ರೌಡಿದ ಒಂಥರ ಅಡ್ಡಾಕದ ದರೋಡೆ ಎಲ್ಲ ಆಗಿದೆ. ಆದ್ದರಿಂದ ನಮ್ಮ ಗ್ರಾಮಸ್ಥರು, ಸಾದರಮಂಗಲದ ಮೇನ್ ಗ್ರಾಮಸ್ಥರು, ತಿಗಳಪಾಳ್ಯ, ಹೂಡಿ, ಆಮೇಲೆ ಕುಮ್ಮೆನಗರ, ಬೆಳ್ತೂರು, ಕಾಡುಗೋಡಿ ಎಲ್ಲ ಬಂದಿದ್ದಾರೆ. ಅದರಲ್ಲಿ ಕೊಡಿಗೆಳ್ಳಿಯವರು ಬಂದಿದ್ದಾರೆ. ಇದರಿಂದ ನಮ್ಮ ನಾಯಕರು ಎಲ್ಲರೂ ಬಂದಿದ್ದಾರೆ. ಅಪಾರ್ಟ್ಮೆಂಟು ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಎಲ್ಲ ಇಂಥದ್ದು ಯಾವುದೇ ಪಕ್ಷಭೇದ ಯಾವುದೂ ಇಲ್ಲ. ಇಲ್ಲಿ ಎಲ್ಲ ರಸ್ತೆ ಬೇಕು ನಮಗೆ. ಅದರಲ್ಲೂ ನಮ್ಗೆ ತೊಂದರೆ ಕೊಡ್ತಾಯಿದ್ದು ಯಾರು ಅಂದರೆ ರೈಲ್ವೆ ಇಲಾಖೆನೇ. ನಾವೇನು ಬೇರೆ ದೇಶದಿಂದ ಬಂದು ಏನು ಹೊಸ ಮಾಡ್ತಾಯಿದ್ದೇವೆ. ನಾವು 100 ವರ್ಷಗಳಿಂದ ನಮ್ಮ ಇತಿಹಾಸ ಇದೆ. ನಮ್ಮ ಸಾದರಮಂಗಲ ಆಗಲಿ, ಎಲ್ಲ ಊರು ಕೊಡಿಗೆಳ್ಳಿ ಅಲ್ಲಿ ಎಲ್ಲ ಇದೆ. ಆದರೆ ನಮ್ಗೆ ಯಾವುದೇ ಬೆಲೆ ಕೊಡ್ತಾಯಿಲ್ಲ. ಅವರು ಒಂದು ಕಾಲ್ದಾರಿ ಬಿಡೋಕ್ಕೂ ಅವರು ಇದು ಮಾಡ್ತಾಯಿಲ್ಲ. ಒಂಥರ ಕಳ್ಳರ ತರ್ತಾರೆ, ಹೊಡೆಯೋಕೆ ಹೋಗ್ತಾರೆ. ನಮ್ಮ ಜನ ಬಂದರೆ, ಆಟೋದಲ್ಲಿ ಬಂದರೆ ಅವರು ಕೇಸ್ ಹಾಕ್ತಾರೆ. ತಿರ್ಗಿ ನಮ್ಮ ಹುಡುಗರು ಏನೋ ಬಂದು ಏನೋ ಹೋದ್ರೆ ಕೇಳಕ್ಕೆ ಹೋದ್ರೆ ಯುವಕರು ಕೈ ಹಿಡಿದು ಒಳಗೆ ಹಾಕ್ರ ಅಂತ ಹೇಳ್ತಾರೆ. ಆದರೆ ನಾವೇನೋ ಮಾಡಿದ್ದೀರಾ, ರಸ್ತೆ ಕೇಳಿ ತಪ್ಪ? ಏನಿದು ಸಾರ್ವಜನಿಕ ರಸ್ತೆ ನಾವು ಕೇಳೋದು, ರೈಲ್ವೆ ರಸ್ತೆ ನಾವು ಕೇಳಿಲ್ಲ. ಅದರಿಂದ ಅವ್ರಿಗೆ ದಯವಿಟ್ಟು ನಿಮ್ಮ ಮುಖಾಂತರ ನಾವು ಹೇಳೋದು ಇಷ್ಟೇ, GBA ಅವರಾಗಲಿ, ನಮ್ಮ ಸರ್ಕಾರ ಇದ್ಕೊಂಡು ಇವರು ಕೆಲಸ ಮಾಡಿಲ್ಲ ಅಂದರೆ ಇನ್ನೇನು ಮಾಡಬೇಕು ಕೆಲಸ ಅವ್ರು? GBA ಅವರು ಇಂಜಿನಿಯರ್ಗಳು ಸುಮ್ಮನೆ ಆಫೀಸಿಗೆ ಕುತ್ಕೊಂಡು AC-ನಲ್ಲಿ ಕುತ್ಕೊಂಡು ಮಾತಾಡೋಕ್ಕಾಗುತ್ತಾ? ಇವತ್ತು ಹೆಣ್ಮಕ್ಳು ನೀವು 6 ಗಂಟೆ 5 ಗಂಟೆ ಬಂದರೆ ಇಲ್ಲಿ ಮೋರಿ ಹತ್ರ ನೀವು ಸಾವಿರಾರು ಜನ ಬರ್ತಾರೆ. ಬಂಗಾರಪೇಟೆಯಿಂದ, KJP-ಯಿಂದ, ಕುಪ್ಪಮಿಂದ ಬರ್ತಾರೆ. ಅವರ ಇಳಿದ್ಮೇಲೆ ಎಲ್ಲ ಓಡ್ತಾರೆ. ಎಷ್ಟೊಂದು ಸಿಕ್ಕೋಗಿದ್ದಾರೆ ಟ್ರೈನ್ಗೆ. ಅದರಿಂದ ದಯವಿಟ್ಟು ಈ ಮುಖಾಂತರ ನಾವು ಹೇಳೋದು ಇಷ್ಟೇ, ಸರ್ಕಾರಕ್ಕಾಗಲಿ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ನಾವು ಮೇನ್ ಹೇಳೋದು, GBA ಅಧಿಕಾರಿಗಳಿಗೆ. ಅದರಲ್ಲಿ ರೈಲ್ವೆ ಅವ್ರಿಗೆ ನಾವು ಇಲ್ಲಿಂದ ಧಿಕ್ಕಾರಕ್ಕೆ ಹೋಗ್ತೀವಿ. ದಯವಿಟ್ಟು ಅವ್ರಿಗೆ ತಿಳ್ಕೊಬೇಕು, ನೀವು ತಿಳಿಸ್ಬೇಕು. ನಮ್ಮ ದರ್ಶನದಿಂದ ಕೊಟ್ಟಿದ್ದೀವಿ, 1000 ಮನೆ ಕೊಟ್ಟಿದ್ದೀವಿ, ಫೋಟೋ ಕೊಟ್ಟಿದ್ದೀವಿ, DRM ಕೊಟ್ಟಿದ್ದೀವಿ. ಅವರು ಸ್ವತಃ ಬಂದು ನೋಡಿದ್ದಾರೆ. ಬಿಡ್ತೀವಿ ಅಂತ ಹೇಳ್ಬಿಟ್ಟು 2 ದಿನ ಬಿಟ್ಟರು, ಮತ್ತೆ ಮುಚ್ಚಿಬಿಟ್ರು. ತೊಂದರೆ ಆಗುತ್ತೆ ಈ ರೋಡ್? ಸುಮಾರು ಒಂದು 15-20 ಊರು ತೊಂದರೆ ಆಗುತ್ತೆ. ಯಾವ್ದು ಊರು? ಸಾದರಮಂಗಲ, ಹೂಡಿ, ಕುಮ್ಮೆನಗರ, ಕೊಡಿಗೆಳ್ಳಿ ಅಪಾರ್ಟ್ಮೆಂಟು, ಬೆಳ್ತೂರು ಕಾಲೋನಿ, ದಿನ್ನೂರು, ಕಾಡುಗೋಡಿ, ಸೀಗೆಹಳ್ಳಿ, ಕನ್ಮಂಗಲ, ಎಲ್ಲಿ ಬನಹಳ್ಳಿಯಿಂದ ಬರ್ತಾರೆ, ಹೊಸಕೋಟೆ ಕಾಲದಿಂದ ಬರ್ತಾರೆ ಇಷ್ಟು. ಆಮೇಲೆ ಅಯ್ಯಪ್ಪ ನಗರ, ಇಲ್ಲಿ ಹೂಡಿ, ಆಮೇಲೆ ತಿಗಳಪಾಳ್ಯ ಇದೆ, ಅಗ್ರ ಎಲ್ಲ ಜನ ಸಂಪರ್ಕ ಇತ್ತು. ಈಗ ಸಂಪರ್ಕ ಇಲ್ಲ. ಒಂದು ರಸ್ತೆ ಇತ್ತು ಮೊದಲು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಇತ್ತು. ಈಗ ಮುಚ್ಚಿಬಿಡ್ತಾರಲ್ಲ, ಯಾಕೆ ಮುಚ್ಚಕ್ಕೆ ಹಾಕ್ಬಿಟ್ರಿ ನೀವು ಅಲ್ಲಿ ಲೋಕಲ್ ಆಗಿರೋರು? ನಾವು ಅವತ್ತು ಪ್ರೊಟೆಸ್ಟ್ ಮಾಡಿದ್ವಿ. ಅವ್ರೇನು ಹೇಳಿದ್ರು, ಇಲ್ಲ ಬಿಡಲ್ಲ, ನಮ್ಮ ಜಾಗ ಇದನ್ನ
See, we have all purchased the apartments here nearby, Asra Greenwood, United Sun City, everybody. They bought this because there was a approach road here. This approach road has been abruptly stopped by railways, local authority. The government of Karnataka, they have formed a Greater Bangalore Association. We thought that they will do something better, but they also snatched away whatever we had with us. We request all the authorities that at least they should provide the common roads which is already available and but not snatch in for railways or any other authorities. We should be given the first preference because, like everyone has mentioned, Sadramangala is the main colony which has been set up before ITPL. Even in ITPL, many of the roads have been marked as Sadramangala only. So we request everybody, including the Chief Minister, Mr. DKS, and all other ministers, local general body members, local BJP, local Congress MPs, everyone. We want that they should approach the railways, they should give away our land. Rather, they are not supposed to take away our land. They should better give away our land so that the congestion in KR Puram, Kodigehalli, Beltur, Kodigehedi is stopped. Because of 5 minutes travel, we have to do half an hour travel. And especially when we know that gases and petrol are not available, we are putting more load on the government. If this road is there, we can save lot of petrol, fuels, everything. Many of our friends who are working in ITPL, they have purchased flats, their lands, everything here, so that they want to decongest main ITPL area. But the government is not looking from that point of view. They should consider opening this main road from Hudi to Kodigehedi at least up to Sadarmangala, also providing a connectivity from Sadarmangala to ITPL main road. This should be given on priority. I request the new commissioner who has given a statement in the public that it is going to be done very fast. For the last 8 months, nothing has happened. I request that commissioner to visit us, see the problems faced. I request the commissioner of I request the commissioner of police, traffic police, to see how much traffic that they are facing. Correct. For 10 minutes travel, everybody is taking 1 hour travel. Yes. The city commissioner of traffic police should also visit along with the GBA to assess that this road will be definitely of many use to not only Sadarmangala people but to Beltur, Kodugodi, Kodigehalli and so many other people. Once again request, starting from DKS to GBA commissioner to traffic commissioner and all other people who are involved in this project to please come and visit and take an immediate action which has already been overspent for last 8 months. Please, 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 on behalf of everyone, I request the authorities to take immediate action. Thank you so much. ದಲಿತ ಸಂಘರ್ಷ ಸಮಿತಿ ಮುಖಂಡ ನಾವು ಹಲವಾರು ಸಾರಿ ಈ ರಸ್ತೆ ವಿಷಯದಲ್ಲಿ ಮಾತಾಡಿದ್ದೀವಿ. ಇದು RMP 2015 CDP ಪ್ಲ್ಯಾನಲ್ಲಿ 80 ಅಡಿ ರಸ್ತೆ ಅಂತ ಆಯಿತು. ಅದನ್ನು 60 ಅಡಿಗೆ ಇಳಿಸಿದ್ರು. 60 ಅಡಿ ರಸ್ತೆಗೋಸ್ಕರ ನಾವು ಭಾರಿ ಹೋರಾಟ ಮಾಡಿ ಈ ರಸ್ತೆನ ಅನುಮೋದನೆ ಮಾಡಿಸಿ ನೋಟಿಫಿಕೇಷನ್ ಮಾಡಿಸಿ ಕೆಲಸ ಸ್ಟಾರ್ಟ್ ಆಯಿತು. ಕೆಲಸ ಸ್ಟಾರ್ಟ್ ಆದಮೇಲೆ ಈ ರೈಲ್ವೇದೊಂದು ವಿದ್ಯುತ್ತು ಇದು ಅಡ್ಡ ಬಂತು ನಮಗೆ. ಬಂದಾಗ ನಾವು ಅದನ್ನು ಗಮನಕ್ಕೆ ತಂದ್ವಿ. ಯಾರು ಪ್ರತಿನಿಧಿಗಳಿದ್ದು ಜನಪ್ರತಿನಿಧಿಗಳು ಅವ್ರಿಗೆ ಗಮನಕ್ಕೆ ತಂದ್ವಿ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದ್ವಿ. BBMP ಇತ್ತು ಆವಾಗ. ಹೆವಿ ರೋಡ್ಸ್ನವ್ರಿಗೆ ಎಲ್ಲ ಅರ್ಜಿ ಮುಖಾಂತರ ಎಲ್ಲ ದಾಖಲೆಗಳನ್ನ ಕೊಟ್ಟಿದ್ದೀವಿ. ಆ ದಾಖಲೆಗಳನ್ನ ಮೊನ್ನೆ 1 ತಿಂಗಳ ಹಿಂದೆ ಕುಂದುಕೊರತೆಗಳ ಅಹವಾಲು ವಿತರಣೆ ಅಂತೇಳಿ BBMPಯಲ್ಲಿ GBA ಆದಮೇಲೆ ಒಂದು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ನಲ್ಲಿ ಕೂಡ ರೈಟಿಂಗ್ನಲ್ಲಿ ಕೊಟ್ಟು 2 ಪ್ಯಾರಾಗ್ರಾಫು ಈ ಥರ ಪ್ರಾಬ್ಲಮ್ ಇದೆ ಅಂತೇಳಿ ಕೊಟ್ಟಾಗ ಅವರೆರಡು ಸ್ಪಂದಿಸ್ತೀವಿ ಅಂದರು. ಇಲ್ಲಿ ಸುತ್ತಮುತ್ತ ಸೀಗೆಹಳ್ಳಿ, ಸೊನ್ನೇನಹಳ್ಳಿ, ಕನ್ಮಂಗಲ, ಬೆಳ್ತೂರು, ಕುಂಬೇನಗರ, ಕಾಡ್ಗೋಡಿ, ಸಾದ್ರಮಂಗಲ, ಸ್ಲಂಬೋಡು ಪ್ಲಸ್ ಕೊಡಿಗೆಹಳ್ಳಿ, ದ್ಯಾವಸಂದ್ರ ಸುಮಾರು ಒಂದು 23 ಊರಿನವರು ಇದೇ ರಸ್ತೆನೇ ಅವಲಂಬಿಸಿರೋದು. ಈ ರಸ್ತೆ ಮಾಡೋಕ್ಕಾಗಲಿಲ್ಲ ಅಂದರೆ ನಾವೇನು ಮಾಡೋದು? ಹೋರಾಟ ಮಾಡಿದ್ವಿ, ಅರ್ಜಿ ಕೊಟ್ವಿ, ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಪರಿಹಾರನೂ ಕೊಟ್ಟಿಲ್ಲ. ನಂದು ಸರ್ವೆ ನಂಬರ್ 52 ಮತ್ತು 82. 82ರಲ್ಲಿ 6 ಗುಂಟೆ ಹೋಗಿದೆ, 52ರಲ್ಲಿ 10 ಗುಂಟೆ ಹೋಗಿದೆ. ಅದಕ್ಕೂ ನನಗೂ ಪರಿಹಾರ ಕೊಡಲಿಲ್ಲ. ನಾನು ಪರಿಹಾರ ಕೇಳಿ ನಾನು ಕೈ ಬಿಟ್ಬಿಟ್ಟೆ. ಈ ಪರಿಸ್ಥಿತಿ ನಮ್ಗೆ ಒದಗಿದೆ ಈಗ. ಯಾಕಂದರೆ ನಮ್ಮ ಜನ ಇವತ್ತು ಎದ್ದಿರೋದು, ಎಚ್ಚೆತ್ಕೊಂಡಿರೋದು ಭಾರಿ ಸಂತೋಷ. ಈ ಸಂತೋಷಕ್ಕೆ ನಾನು ಹೇಳೋದು ಇಷ್ಟೇ ಅಧಿಕಾರಿಗಳಿಗೆ, ನೀವು ರಸ್ತೆ 1 ತಿಂಗಳೊಳಗೆ ಬಂದು ಇಲ್ಲಿ ಮಾಡಲಿಲ್ಲ ಅಂದರೆ ನಾವು ಅಧಿಕಾರಿಗಳ ಮುಂದೆ ಇಲ್ಲ ಸ್ವತಂತ್ರ ಫ್ರೀಡಮ್ ಪಾರ್ಕ್ನಲ್ಲಿ ಹೋಗಿ ನಾವು ಒಂದು ಅಮರನಾಥ ಮುಷ್ಕರ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಇದಕ್ಕೆ ಗಮನ ಹರಿಸಿ ಅಧಿಕಾರಿಗಳು ಈ ರಸ್ತೆನ ತೆರವುಗೊಳಿಸಿ ನಮಗೆ ಅದಕ್ಕೆ ಪರಿಹಾರವಾಗಿ ಏನು U ಟೈಪ್ ಬಂತು ಅದನ್ನೂ ಆರ್ಡ್ರ್ ಮಾಡಿದ್ರಿ, ನೀವು ಮ್ಯಾಪು ಮಾಡಿದ್ದೀರಿ, ಓಕೆನೂ ಆಗಿದೆ.
ಅದು ಏನೋ 18 ಕೋಟಿ ಆಗ್ತದೆ ಅಂತೇಳಿ ಆ 18 ಕೋಟಿ ಎಲ್ಲಿ ತರೋದು ಅಂತ ಕಷ್ಟಕ್ಕೆ ಅದನ್ನೂ ನಿಲ್ಲಿಸ್ಬಿಟ್ಟಿದ್ದೀರಾ. ಇದು ನಮಗೆ ಈ ಸುತ್ತಮುತ್ತ ಗ್ರಾಮದವ್ರಿಗೆ ಮತ್ತು ಕೆಲಸಕ್ಕೆ ಹೋಗುವಂಥ ಜನಗಳಿಗೆ ಭಾರಿ ತೊಂದರೆ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತು ITPL 1 ಕಿಲೋಮೀಟರ್ನಲ್ಲಿದೆ, ಅದು ಸಾದ್ರಮಂಗಲ ಸರ್ವೆ ನಂಬರ್. ಮತ್ತು ಮಣಿಪಾಲ್ ಆಸ್ಪತ್ರೆ ಸಾದ್ರಮಂಗಲ ಸರ್ವೆ ನಂಬರ್, ಇದು ಶಾಂತಿನಿಕೇತನ್ ಸಾದ್ರಮಂಗಲ ಸರ್ವೆ ನಂಬರ್, ಎಲ್ಲ ಸಾದ್ರಮಂಗಲದಿಂದ ಓವರಾಲ್ ಕರ್ನಾಟಕದಲ್ಲಿ GBA ಒಳಗೆ ಒಳ್ಳೆ ಶುಲ್ಕ ಕಂದಾಯ ವಸೂಲಿ ಆಗ್ತಾ ಇರೋದು ನಮ್ಮ ಕ್ಷೇತ್ರದಿಂದಾನೆ, ನಮ್ಮ ಸಾದ್ರಮಂಗಲ ಪೂರ್ವ GBA ಇಂದಾನೆ. ಅದರಿಂದ ನಾವಿಷ್ಟು ಸರ್ಕಾರಕ್ಕೆ ಸಹಕಾರ ಕೊಟ್ಟರು ಕೂಡ ನಮಗೆ ಈ ರಸ್ತೆ ಮಾಡದೇ ಇರೋದನ್ನು ನೋಡಿದ್ರೆ ನೀವೆಲ್ಲೋ ನಮ್ಮನ್ನು ಮಲತಾಯಿ ಮಕ್ಕಳ ಧೋರಣೆನ ಅನುಸರಿಸ್ತಾ ಇದ್ದೀರಿ. ಇದಕ್ಕೆ ತಾವು ನಿಮಗೆ ಧಿಕ್ಕಾರ ಹೇಳ್ತೀವಿ. ಜೈ ಭೀಮ್.